ಹಲೋ ಫ್ರೆಂಡ್ಸ್, ಲಾಸ್ಟ್ ವೀಕು ನಮ್ಮ ಫ್ಯಾಮಿಲಿ ಎಲ್ಲ ತಿರುಪತಿಗೆ ಟ್ರಿಪ್ ಹೋಗಿದ್ವಿ. ಹಾಗೆ ಆನ್ ದ ವೇ ಮೂವಿಂಗ್ ಬಸ್ನಲ್ಲಿ ನಾನು ತೆಗೆದಿರುವಂಥ ಕೆಲವು ವೀಡಿಯೋಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಕಲ್ಯಾಣೋತ್ಸವಕ್ಕೆ ಅಂತ ಬುಕ್ ಮಾಡಿದ್ರಿಂದ ನವಂಬರ್ ಮಂತ್ನಲ್ಲೇ ಅಂದರೆ 3 ತಿಂಗಳು ಮೊದಲೇ ನಾವು ಬುಕ್ ಮಾಡ್ಕೊಂಡಿದ್ವು. ಹಾಗೆ ಟ್ರೈನ್ ಕೂಡ ಆವಾಗಲೇ ಬುಕ್ ಮಾಡಿದ್ವು. ಹೋಟೆಲ್ನಲ್ಲಿ ಕೂಡ 2 ಮಂತ್ಸ್ ಮೊದಲೇ ರೂಮ್ ಬುಕ್ ಮಾಡಿದ್ವು. ಇಷ್ಟೆಲ್ಲ ಪ್ರೀ ಅರೇಂಜ್ಮೆಂಟ್ ಮಾಡಿಕೊಂಡು ವೆಂಕಟೇಶನ ದರ್ಶನ ಮಾಡಿ ವಾಪಸ್ಸು ಟ್ರೈನ್ಗೆ ಬರೋ ತನಕ ಸಾಧ್ಯವಾದ ಕಡೆ ಎಲ್ಲ ಸ್ವಲ್ಪ ಫೋಟೋ ಮತ್ತು ವಿಡಿಯೋ ತೆಗೆದು ಅಪ್ಲೋಡ್ ಮಾಡಿದ್ದೀನಿ. ನನಗೆ ಫುಲ್ ಖುಷಿಯಾಗಿದೆ. ಮೈಸೂರಿಂದ ಪ್ರತಿದಿನ ಸಂಜೆ 5 ಗಂಟೆಗೆ ತಿರುಪತಿಗೆ ಟ್ರೈನ್ ಹೊರಡುತ್ತೆ. ಅಲ್ಲಿಗೆ ಬೆಳಗ್ಗೆ 4 ಗಂಟೆಗೆ ತಲುಪುತ್ತೆ. ತಿರುಪತಿಯಲ್ಲಿ ರೂಮ್ ಮಾಡಿದ್ರಿಂದ ನಾವು ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ತಿರುಮಲಕ್ಕೆ ಹೊರಟಿದ್ದೀವಿ. ಇಲ್ಲಿಂದ AC ಬಸ್ಗಳ ವ್ಯವಸ್ಥೆ ಇದೆ. ಒಬ್ಬರಿಗೆ 200 ರೂಪಾಯಿ ಅಪ್ ಆ್ಯಂಡ್ ಡೌನು. ಆ ಟಿಕೆಟು ವ್ಯಾಲಿಡಿಟಿ 3 ಡೇಸ್ ತನಕ ಇರುತ್ತೆ. ಅಂದರೆ ತಿರುಮಲದಲ್ಲೇ 3 ದಿನ ಸ್ಟೇ ಮಾಡಿ ಆಮೇಲೆ ಅದೇ ಟಿಕೆಟಿಂದ ನೀವು ತಿರುಪತಿ ತನಕ ಬರ್ಬೋದು ಅಂತ. ನನಗೆ ಮೊದಲಿಂದನೂ ಈ ಗಿಡ ಮರ ಬೆಟ್ಟ ಸನ್ರೈಸು ಸನ್ಸೆಟ್ಟು ಟೋಟಲಾಗಿ ಹೇಳಬೇಕು ಅಂದರೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ಸೊ ಇಲ್ಲಿ ನಾನು ತಿರುಪತಿಯಿಂದ ತಿರುಮಲಕ್ಕೆ ಹೋಗುವಾಗ ಅಲ್ಲಿ ಎರಡೂ ಕಡೆಯೂ ಬಸ್ಸು ತುಂಬ ಫಾಸ್ಟಾಗಿ ಹೋಗ್ತಾ ಇರೋದ್ರಿಂದ ಮತ್ತು AC ಬಸ್ನಲ್ಲಿ ವಿಂಡೋಸ್ ಕ್ಲೋಸ್ ಆಗಿರ್ತಾವಲ್ಲ, ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಬೆಟ್ಟ ಹತ್ತುವಾಗ ಅಪ್ಪಿರೋ ಕಡೆ ಬಸ್ಸು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ, ಆಗ ವಿಡಿಯೋ ಚೆನ್ನಾಗಿ ಬಂದಿರುತ್ತೆ ಅನಿಸುತ್ತೆ. ಆದರೂ ದೊಡ್ಡ ಬಂಡೆಗಳ ಮಧ್ಯೆ ಆರಾಮಾಗಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ರಸ್ತೆ ವ್ಯವಸ್ಥೆನ ಬೆಟ್ಟಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆದರೆ ಓನ್ ವೆಹಿಕಲಲ್ಲಿ ಹೋದರೆ ನಾವು ಆರಾಮಾಗಿ ಅಲ್ಲಲ್ಲಿ ನಿಂತ್ಕೊಂಡು ಪ್ರಕೃತಿ ಸೌಂದರ್ಯನ ವೀಕ್ಷಣೆ ಮಾಡೋದ್ರ ಜೊತೆಗೆ ಫೋಟೋ ವಿಡಿಯೋ ಎಲ್ಲ ತೊಗೋಬೋದು. ಇಲ್ಲಿ ಅಷ್ಟು ಸುಂದರವಾಗಿರೋದೇ ಇದೆ. ಈ ಬೆಟ್ಟ ಗುಡ್ಡ ಬಂಡೆ ಗಿಡ ಮರ ಕಾಡಿನಲ್ಲಿರೋ ಅಪರೂಪದ ಹೂ ಗಿಡಗಳು ಮರಗಳು ಮತ್ತು ಈ ಬಂಡೆಕಲ್ ಮೇಲೆ ನೋಡಿ ಮರ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ. ಅಂದರೆ ಅವಕ್ಕೆಲ್ಲ ಯಾರು ಈ ಸುಟ್ಟೋಗೋ ಬಿಸಿಲಲ್ಲಿ ನೀರು ಹಾಕ್ತಾರೆ ಹೇಳಿ? ವಿಡಿಯೋ ನೋಡಿದ್ರೆ ನಿಮಗೂ ಹಾಗೆ ಅನಿಸುತ್ತೆ ನಿಜವಾಗ್ಲೂ. ನಿನ್ನೆ ಸಂಜೆ ಮೈಸೂರಿಂದ 5 ಗಂಟೆಗೆ ಹೊರಟಿದ್ದ ಟ್ರೈನು ಮಾರನೇ ಬೆಳಗ್ಗೆ 4 ಗಂಟೆಗೆ ಬಂದು ತಲುಪಿದೆ. ಗೊತ್ತೇ ಆಗಲಿಲ್ಲ ನಮಗೆ, ಆರಾಮಾಗಿ ಬಂದಿದ್ದೀವಿ. ಇದು 3ನೇ ಸಲ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇರೋದು. ಲಾಸ್ಟ್ 2 ಟೈಮ್ಸ್ಗಿಂತನೂ ಇವಾಗ ರಸ್ತೆ ಆಗಿರ್ಬೋದು, ಬಸ್ಗಳ ವ್ಯವಸ್ಥೆ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಈ ಅಂದರೆ ತಿರುಪತಿ ತಿರುಮಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಇಂಪ್ರೂವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನಾವು AC ಬಸ್ಸಲ್ಲಿ ಕೂತಿರೋದ್ರೆ ನಮ್ಗೆ ಇಷ್ಟು ಬಿಸಿಲು ಗೊತ್ತಾಗ್ತಾ ಇಲ್ಲ. ನೋಡಿಕೊಂಡ್ರೆ ನಮ್ಮ ಕರ್ನಾಟಕ ನಿಜವಾಗ್ಲೂ ತುಂಬ ಕೂಲೆಸ್ಟ್ ಪ್ಲೇಸ್ ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ತಿರುಮಲಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ದಿಸ್ ಇಸ್ ದ ಎಂಟ್ರೆನ್ಸ್ ಟು ತಿರುಮಲ. ನಾವೀಗ ಬಸ್ ಇಳಿದ ಮೇಲೆ ಜೀಪ್ನಲ್ಲಿ ಕೇಶಮುಂಡನ ಮಾಡೋ ಅಂಥ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಅಳಿಯ ಅವರು ಮುಡಿ ಕೊಡ್ತಾ ಇದ್ದಾರೆ. ಅದು ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಬರ್ತಾಯಿದ್ದೀವಿ. ಇಲ್ಲಿ ಮೊಬೈಲ್ ಮತ್ತು ನಮ್ಮ ಲಗೇಜ್ಗಳನ್ನೆಲ್ಲ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಈ ಸೆಂಟ್ರಲ್ಲಿ. ಇಲ್ಲಿಂದ ನಮಗೆ ಮುಂದಕ್ಕೆ ಸ್ಪೆಷಲ್ ದರ್ಶನದ ವ್ಯವಸ್ಥೆ ಇರೋದ್ರಿಂದ ಬೇರೆ ಕ್ಯೂನಲ್ಲಿ ನಾವು ಜನರಲ್ ಕ್ಯೂನಲ್ಲಿ ನಿಲ್ದೇ ಫಾಸ್ಟಾಗಿ ಹೋಗುವಂಥ ಕ್ಯೂನಲ್ಲಿ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಮೊಬೈಲ್ ಕೊಡೋಕ್ಕೆ ಮೊದಲು ನಾವು ಇಲ್ಲಿ ಪಾಸ್ ಆಗುವಾಗ ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಇದು ಮಹಾಪ್ರಸಾದವನ್ನು ಪಾಕಶಾಲೆಯಿಂದ ದೇವಸ್ಥಾನದ ಒಳಗಡೆಗೆ ಕ್ರೇನ್ ತೊಗೊಂಡೋಗ್ತಾ ಇದ್ದಾರೆ. ಇಲ್ಲೆಲ್ಲ ಬರೀ ತುಪ್ಪದ ಪರಿಮಳನೇ ತುಂಬ ಹೋಗ್ಬಿಟ್ಟಿದೆ. ನೋಡಿ, ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೀವಿ. LED ಇಟ್ಟಿದ್ದಾರೆ. ಶ್ರೀನಿವಾಸನಿಗೆ ಪೂಜೆ ಅಭಿಷೇಕ ಆಗ್ತಿರೋದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಇದೊಂದು ಸ್ಮಾಲು ಶಾಪಿಂಗ್ ಸೆಂಟ್ರು. ಸುಮ್ಮನೆ ನಾವು ಒಂದು ರೌಂಡ್ ಹೋಗಿ ಬಂದಿದ್ದೀವಿ. ದೋಸೆ ನೋಡಿದ್ರಲ್ಲ,
ದೋಸೆ ಟವರ್ನೇ ಮಾಡಿದ್ದಾರೆ ಇಲ್ಲಿ. ಅಷ್ಟು ಫೀಡ್ ಮಾಡಿದ್ದಾರೆ ಬರ್ಡ್ಸ್ಗೆ, ಪೀಜನ್ಸ್ಗೆ. ಅಷ್ಟು ಒಟ್ಟಿಗೆ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಏನೇ ಆದರೂ ಇಷ್ಟು ದೂರದಿಂದ ಸಂತೋಷವಾಗಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮಾತ್ರ ಫ್ಯೂ ಸೆಕೆಂಡ್ಸ್ ಬಿಡ್ತಾರೆ. ರಾವಂಡಿ ಅಂತ ಎಳಿತಾ ಇರ್ತಾರೆ. ಅಟ್ಲೀಸ್ಟ್ 1 ನಿಮಿಷನಾದರೂ ಸ್ವಾಮಿ ಪಾದದಿಂದ ಮುಡಿವರೆಗೆ ಕಣ್ತುಂಬ ನೋಡೋಕ್ಕೂ ಬಿಡಲ್ಲ. ಅದೊಂದು ಬೇಜಾರು ಬಿಟ್ಟರೆ ಓವರಾಲ್ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈಗ ವಾಪಸ್ಸು ತಿರುಪತಿಗೆ ಬರ್ತಾಯಿದ್ದೀವಿ ತಿರುಮಲದಿಂದ. ತಿರುಪತಿಯಲ್ಲಿ ಅಲಮೇಲು ಮಂಗಮ್ಮ ಟೆಂಪಲ್ ಹೋಗಬೇಕಾದ್ರೆ ಆನ್ ದ ವೇ ನಾರಾಯಣ ಟೆಂಪಲ್ ಅಂತ ಇದೆ. ಅಲ್ಲಿ ಇದು ಕೊಳ ಇದೆ. ಈ ಕೊಳದಲ್ಲಿ ನಮ್ಮನೆ ಪಾಪು ಆಟ ಆಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ನೀಟಾಗಿದೆ. ಇಷ್ಟು ಜನಜಂಗುಳಿ ಇದ್ರೂ ಎರಡೂ ಸಿಟಿಗಳಲ್ಲಿವೆ, ಅಂದರೆ ತಿರುಪತಿ ಮತ್ತು ತಿರುಮಲ ಎರಡೂ ಕಡೆಯೂ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಹೋಟೆಲ್ನಲ್ಲಿ ನಾವು ಸ್ಟೇ ಮಾಡಿದ್ವಲ್ಲ, ವೃಂದಾ ರೆಸ್ಟೋರೆಂಟ್ ಅಂತೇಳಿ ಹೋಟೆಲ್ ತುಂಬ ಚೆನ್ನಾಗಿದೆ. ಈಗ ತಿರುಪತಿಯಿಂದ ನಾವು ರೇಣಿಗುಂಟ ಅನ್ನೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ರಿಟರ್ನ್ ಟಿಕೆಟ್ ಅಲ್ಲಿಂದ ಬುಕ್ ಆಗಿದೆ ನಮಗೆ. ಇಲ್ಲಿಂದ ನೆಕ್ಸ್ಟು ಟ್ರೈನಲ್ಲಿ ಮೈಸೂರಿಗೆ ಹೋಗುವಾಗ ತೆಗೆದಿರೋಂಥ ಬ್ಯೂಟಿಫುಲ್ ಸನ್ಸೆಟ್ ವೀಡಿಯೋನ ನೋಡಿ ಫ್ರೆಂಡ್ಸ್. ಸಾಧ್ಯ ಆದರೆ ಈ ವಿಡಿಯೋನ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.